ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಫ ಮಂಚಿ. ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶಾಂತಿ, ನೆಮ್ಮದಿ, ಸಮಾಧಾನ ದೊರೆಯುವಂತಾಗಲಿ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚೀನಾ ಅರುಣಾಚಲ ಪ್ರದೇಶದ ವಿವಿಧ ಜಾಗಗಳ ಹೆಸರು ಬದಲಾಯಿಸಿರುವುದಕ್ಕೆ ಚೀನಾವನ್ನು ಟೀಕಿಸಿದ್ದಾರೆ. ಈ ಬಿಜೆಪಿ ಮನುಷ್ಯ ಇಷ್ಟಾದ್ರೂ ಮಾಡಿದ್ರಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳಬಹುದು. ಅಂದರೆ ದೇಶದ ಅಖಂಡತೆಯನ್ನು ಬಯಸುವ ನಮ್ಮಂಥವರಿಗೆ, ನಿಮ್ಮಂಥವರಿಗೆ ಇದು ಸಮಾಧಾನದ ಸುದ್ದಿಯೇ ಆಗಿದೆ. ಆದರೆ ವಿಪರೀತ ನೋಡಿ, ಚುನಾವಣಾ ಕಾಲದಲ್ಲಿ ತಮ್ಮ ಕಾಲರೇ ಮೇಲೆ ಎನ್ನಲು ಇಂತಹ ಹೇಳಿಕೆಯನ್ನು ಬಿಜೆಪಿ ನಾಯಕರು ನೀಡುತ್ತಿದ್ದಾರಾ? ಹೌದು. ಜೊತೆಗೆ ಇತ್ತೀಚೆಗೆ ಅಮಿತ್ ಶಾ ಚೀನಾ ನಮ್ಮ ಭೂಮಿಯನ್ನು ಸ್ವಲ್ಪವೂ ವಶಪಡಿಸಿಕೊಂಡಿಲ್ಲ ಎಂದು ಸರ್ಟಿಫಿಕೇಟ್ ನೀಡಿದ್ದನ್ನು ಕೂಡ ನೀವು ಗಮನಿಸಿರಬಹುದು. ಆದರೆ ಬಿಜೆಪಿ ನಾಯಕ ಸುಬ್ರಹ್ಮಣ್ಯ ಸ್ವಾಮಿ 2023ರಲ್ಲಿ ಚೀನಾ ನಮ್ಮ ಭೂಮಿಯನ್ನು ವಶಪಡಿಸಿಕೊಂಡಿದೆ, ಇದನ್ನು ಬಿಜೆಪಿ ಸರ್ಕಾರ ದೇಶದ ಮುಂದೆ ಬಹಿರಂಗಪಡಿಸಬೇಕು ಎಂದು ಹೇಳಿದರು. ಅವರು ಆಗ ಪ್ರತಿಪಾದಿಸಿದ್ದು, ಚೀನಾದ ಸೈನಿಕರು ಲಡಾಖ್ನಲ್ಲಿ ನಮ್ಮ ಸಾವಿರಾರು ಕಿಲೋಮೀಟರ್ ಜಮೀನನ್ನು ವಶಪಡಿಸಿ ಇಟ್ಟುಕೊಂಡಿದ್ದಾರೆ. ಮಾತ್ರ ಅಲ್ಲ, ಸುಬ್ರಹ್ಮಣ್ಯನ್ ಸ್ವಾಮಿ ಇದನ್ನು ಸಂದರ್ಭ ಸಿಕ್ಕಾಗಲೆಲ್ಲ ಹೇಳುತ್ತಾ ಬಂದಿದ್ದಾರೆ. ಆದರೆ ಸತ್ಯ ಏನು? ಬಿಜೆಪಿಯ ನಾಯಕರು ಸುಬ್ರಹ್ಮಣ್ಯ ಸ್ವಾಮಿ, ಅಮಿತ್ ಶಾ ಆಗಲಿ, ಮೋದಿ ಅವರಾಗಲಿ, ರಾಜನಾಥ್ ಸಿಂಗ್ ಆಗಲಿ, ಎಲ್ಲರೂ ಕೂಡ ಬಿಜೆಪಿಯವರೇ. ಒಬ್ಬರು ಲಡಾಖಿನಲ್ಲಿ ನಮ್ಮ ಭೂಮಿಯನ್ನು ಚೀನಾ ವಶಪಡಿಸಿಕೊಂಡಿದೆ ಅಂತ ಹೇಳೋದು, ಇನ್ನೊಬ್ಬರು ವಶಪಡಿಸಿಕೊಂಡೇ ಇಲ್ಲ ಅಂತ ಹೇಳುವುದು, ಇದು ಈ ರೀತಿ ದೇಶವನ್ನು ಗೊಂದಲದಲ್ಲಿ ಈ ಜನರು ಯಾಕೆ ಸಿಲುಕಿಸುತ್ತಿದ್ದಾರೆ ಎನ್ನುವ ಪ್ರಶ್ನೆ ಇವತ್ತು ಬಹಳ ಮುಖ್ಯವಾಗಿ ಕೇಳಬೇಕಾಗುತ್ತೆ. ನಮ್ಮ ಅಖಂಡತೆಯೊಂದಿಗೆ ಯಾರಾದರೂ ಆಟ ಆಡುವುದಾದ್ರೆ ಈ ದೇಶ ಅವರನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಬೇಕಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಅರುಣಾಚಲ ಪ್ರದೇಶದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಚೀನಾವನ್ನು ತರಟೆಗೆತ್ತಿಕೊಳ್ಳುತ್ತಾ, ಚೀನಾ ಹೀಗೆ ಮಾಡುತ್ತಿರುವುದು ಸರಿಯಲ್ಲ, ಇಡೀ ಅರುಣಾಚಲ ಪ್ರದೇಶ ತಮ್ಮದೆಂದು ಈ ಹಿಂದೆ ಚೀನಾ ಹೇಳಿತು. ಮಾತ್ರವಲ್ಲ, ಅರುಣಾಚಲ ಪ್ರದೇಶದ ಭೂಭಾಗಗಳ ಹೆಸರನ್ನು ಕೂಡ ಬದಲಿಸಿತು. ಅದನ್ನು ಪ್ರಶ್ನಿಸುತ್ತಾ ರಾಜನಾಥ್ ಸಿಂಗ್ ಅವರು ಹೇಳುವುದು, ಚೀನಾದ ವಾದ ನಿರಾಧಾರವಾದ್ದು, ಅವರು ಏನು ಮಾಡಿದರೂ ಸತ್ಯದಲ್ಲಿ ಬದಲಾವಣೆ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ನಿಜಕ್ಕೂ ಸತ್ಯದಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ಆದರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಮೋದಿ ಸರ್ಕಾರ ಸತ್ಯವನ್ನು ಅಡಗಿಸಿಡುತ್ತದೆ ಎಂದು ಹೇಳ್ತಾ ಬಂದಿದ್ದಾರೆ. ಆದರೆ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡುವಾಗ ರಾಜನಾಥ್ ಸಿಂಗ್ ಅವರು, ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಘಟಕವಾಗಿದೆ. ನಾವು ನೆರೆಯ ದೇಶದ ವಿವಿಧ ಜಾಗಗಳ ಹೆಸರು ಬದಲಾಯಿಸುವುದಾದರೆ ಅವು ನಮ್ಮ ದೇಶದ ಭಾಗವಾಗಬಹುದಾ ಎಂದು ಪ್ರಶ್ನಿಸುತ್ತಾರೆ. ಇಂತಹ ಪ್ರಯತ್ನಗಳಿಂದ ಸಂಬಂಧ ಕೆಡುವುದು ಬಿಟ್ಟು ಇನ್ನೇನಾಗುತ್ತದೆ ಎಂದು ರಾಜನಾಥ್ ಸಿಂಗ್ ಚುನಾವಣಾ ಸಭೆಯಲ್ಲಿ ಪ್ರಶ್ನಿಸಿದರು. ನಿಜಕ್ಕೂ ಇದು ಚುನಾವಣಾ ಸಭೆಯಲ್ಲಿ ಪ್ರಶ್ನಿಸಬೇಕಾದಂತಹ ವಿಚಾರವೇ ಎಂದು ಕೇಳಬೇಕಾಗುತ್ತೆ. ಮೊದಲನೇದಾಗಿ, ಇದು ಜನರನ್ನು ಒಂದರ್ಥದಲ್ಲಿ ಗೊಂದಲದಲ್ಲಿ ಇಡುವ ಪ್ರಯತ್ನ ಅಲ್ಲವೇ ಎಂದು ಜನರು ಯೋಚಿಸಬಹುದಾಗಿದೆ. ವಾಸ್ತವದಲ್ಲಿ ಹೆಸರು ಬದಲಿಸುವ ಕುಖ್ಯಾತಿ ಬಿಜೆಪಿಗಿದೆ. ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಆಗಾಗ ಹೆಸರುಗಳು ಬದಲಿಸ್ತಾ ಇರ್ತದೆ. ಹಿಂದಿನ ಹೆಸರುಗಳು ಅದಕ್ಕೆ ಪತ್ಯವಾಗುವುದಿಲ್ಲ. ಅಲಹಾಬಾದ್, ಫೈಜಾಬಾದ್, ಹೀಗೆ ಅನೇಕ ಜಾಗಗಳ ಹೆಸರನ್ನ ಯೋಗಿ ಸರ್ಕಾರ ಬದಲಾಯಿಸಿದೆ. ಹಲವು ಜಿಲ್ಲೆಗಳ ಹೆಸರುಗಳನ್ನು ಬದಲಾಯಿಸಿದೆ. ಅಂದರೆ ಅದರಲ್ಲಿ ಮೊಘಲ್ ಛಾಯೆ ಇದೆ ಎನ್ನುವುದು ಕಾರಣವಾಗಿದೆ. ಇತ್ತ ಚೀನಾವಾದರೂ ಏನ್ ಮಾಡಿದೆ? ಚೀನಾದಲ್ಲೇ ಕೂತು ನಮ್ಮ ಇಡೀ ಅರುಣಾಚಲ ಪ್ರದೇಶವನ್ನೇ ತಮ್ಮದೆನ್ನುತ್ತಿದೆ. ಜೊತೆಗೆ ಅರುಣಾಚಲ ಪ್ರದೇಶದ ಭಾರತೀಯ ಹೆಸರನ್ನು ಬದಲಿಸ್ತಾ ಇದೆ. ಬಿಜೆಪಿಯವರು ಭಾರತದಲ್ಲೇ ಕೂತು ಭಾರತದ ಹೆಸರನ್ನು ಸಂಘೀಕೃತಗೊಳಿಸುತ್ತಿದ್ದಾರೆ. ಇದಕ್ಕೂ ಚೀನಾದ ಕೃತ್ಯಕ್ಕೂ ಸಂಬಂಧ ಇಲ್ಲ. ಚೀನಾ ಮಾಡಿದ್ದು ಖಂಡಿತ ತಪ್ಪು, ಖಂಡನೀಯ. ಪ್ರತಿಯೊಬ್ಬ ಭಾರತೀಯನು ಖಂಡಿಸಬೇಕು. ನೀವು ಖಂಡಿಸ್ತೀರಿ, ನಾವು ಕೂಡ ಖಂಡಿಸುತ್ತೇವೆ. ಈ ಹಿಂದೆ 2023ರಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವ ಎಂದು ಸ್ವಾಮಿ ಹೇಳ್ತಾ ಇದ್ರು. ಕಾರಣ, ಚೀನಾ ಲಡಾಖ್ನಲ್ಲಿ 4067 ಚದರ ಎಕರೆ ಭೂಮಿಯನ್ನು ಕಿತ್ತುಕೊಂಡಿದೆ ಎನ್ನುವುದು ಅವರ ವಾದವಾಗಿತ್ತು. ಮೋದಿ ಸರ್ಕಾರ ದೇಶಕ್ಕೆ ಸತ್ಯವನ್ನು ತಿಳಿಸಬೇಕೆಂದು ಹೇಳಿದರು. ವಾಸ್ತವಿಕ ನಿಯಂತ್ರಣ ರೇಖೆ LACಯಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಉದ್ವಿಗ್ನತೆ ಈಗಲೂ ಇದೆ ಎಂದು ಹೇಳುತ್ತಿದ್ದರು. ಆದರೆ ಸತ್ಯ ಏನು? ದೇಶಕ್ಕೆ ಇವರು ಹೇಳುವುದು ಬೇಡವಾ? ಸುಬ್ರಹ್ಮಣ್ಯನ್ ಸ್ವಾಮಿ ದೇಶಕ್ಕೆ ಏನನ್ನು ಹೇಳ್ತಾ ಇದ್ದಾರೆ? ಸರ್ಕಾರ ತಪ್ಪು ಮಾಡ್ತಾ ಇದೆ, ನಮ್ಮ ಭೂಮಿಯನ್ನ ಚೀನಾಕ್ಕೆ ಬಿಟ್ಟು ಕೊಡ್ತಾ ಇದೆ ಎಂದು ಹೇಳ್ತಿರುವುದಲ್ವಾ? ಈ ಹಿಂದೆ ಮೋದಿಜಿಯವರು ಚೀನಾ ಭಾರತದ ಒಂದಿಂಚು ಭೂಮಿಯನ್ನು ಕೂಡ ಕಿತ್ತುಕೊಂಡಿಲ್ಲ ಎಂದು ಹೇಳಿದರು. ಇತ್ತೀಚೆಗೆ ಅಮಿತ್ ಶಾ ಈ ಚುನಾವಣೆ ಬಂದ ನಂತರ ಅದನ್ನೇ ಹೇಳಿದ್ದಾರೆ. ಅದಕ್ಕೆ ಸ್ವಾಮೀಜಿಯವರು ತಿರುಗೇಟನ್ನು ನೀಡಿದ್ದಾರೆ. ಹಾಗಿದ್ದರೆ ಬಿಜೆಪಿಯವರು ಯಾಕೆ ಹೀಗೆ ಚುನಾವಣಾ ಕಾಲದಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತಾ ಇದ್ದಾರೆ? ತಮ್ಮನ್ನು ಅಖಂಡತಾವಾದಿಗಳು ಎಂದು ಬಿಂಬಿಸುವುದಕ್ಕೆ ಸುಳ್ಳು ಹೇಳ್ತಾ ಇದ್ದಾರಾ, ಸತ್ಯ ಹೇಳ್ತಾ ಇದ್ದಾರಾ? ಇದನ್ನು ಜನರು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ಅದನ್ನು ಬಿಜೆಪಿಯವರು ಬಹಿರಂಗಪಡಿಸಬೇಕಾಗಿದೆ. ಪರಸ್ಪರ ತದ್ವಿರುದ್ಧ ಹೇಳಿಕೆ ನೀಡುವುದು ಯಾಕೆ? ದೇಶವನ್ನು ಈ ವಿಷಯದಲ್ಲಿ ಕತ್ತಲಲ್ಲಿಡುವುದು ಯಾಕೆ? ಬಿಜೆಪಿಯವರು ಉತ್ತರಿಸಬೇಕಾಗಿದೆ. ನಿಮಗೂ ನೆನಪಿರ್ಬೋದು, 2020ರಲ್ಲಿ ಗಲ್ವಾನ್ನಲ್ಲಿ ನಡೆದ ಘರ್ಷಣೆಯಲ್ಲಿ 20 ಭಾರತೀಯ ಸೈನಿಕರು ವೀರ ಮೃತ್ಯುವನ್ನಪ್ಪಿದ್ರು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ
ಈ ಹೊತ್ತಿನ ಸುದ್ದಿ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫ ಮುಂಚಿ. ಜೈ ಭಾರತ್.